ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿಕೆಶಿ ಎಚ್ಡಿಕೆ ನಡುವೆ ಬಿಡದಿ ಬಡಿದಾಟ. ನನ್ನ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದ್ ಕಡೆ ಆಲೂಗಡ್ಡೆ ಬೆಳೆದು ಹಣ ತಂದ್ರ ಅಂತ ಕೇಳ್ತಾರೆ. ಮನೆ ದುಡ್ಡು ತಂದು ರಾಜಕಾರಣವನ್ನ ಮಾಡೋಕ್ಕಾಗತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಕೆಶಿ ಎಚ್ಡಿಕೆ ನಡುವೆ ಬಿಡದಿ ಬಡಿದಾಟ ಜೋರಾಗಿದೆ. ನನ್ನ ಹೋರಾಟ ನಿಲ್ಲಲ್ಲ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇನ್ನೊಂದ್ ಕಡೆ ಆಲೂಗಡ್ಡೆ ಬೆಳೆದು ಹಣ ತಂದ್ರ ಅಂತ ಕೇಳ್ತಾರೆ. ಮನೆ ದುಡ್ಡು ತಂದು ರಾಜಕಾರಣವನ್ನ ಮಾಡೋಕ್ಕಾಗುತ್ತಾ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಡಿ ಕುಮಾರಸ್ವಾಮಿ ಅವರು ಪ್ರಶ್ನೆ ಮಾಡಿದ್ದಾರೆ. ನನ್ನ ಹೆಂಡತಿ ಮಗನ ಫೋಟೋ ಜೊತೆ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅವರಿಗೆ ಇರೋದು ಇಂಥದ್ದೇ ಕೈಯಾಲಿ ಅಂತ ಕಿಡಿಕಾರಿದ್ದಾರೆ. ನಾನು ಪಕ್ಷಕ್ಕಾಗಿ ದೇಣಿಗೆಯನ್ನ ತೆಗೆದುಕೊಂಡಿದ್ದೇನೆ. ಅದನ್ನ ಬಿಟ್ಟು ಅವರಂತೆ ಪಾಪದ ಹಣವನ್ನ ಮಾಡಿಲ್ಲ. ಸಿಎಂ ಆದಾಗಲೂ ಕೂಡ ಈಗಲೂ ನನ್ನ ಸಹಿ ಮಾರಿಕೊಂಡಿಲ್ಲ. ಇನ್ನು ರೆಡ್ ಝೋನ್ ಲಿಫ್ಟ್ ಮಾಡಿದ್ರೆ ರೈತರ ಭೂಮಿ ಉಳಿತಾ ಇರಲಿಲ್ಲ. ರೈತರ ಧ್ವನಿಯಾಗಿ ನನ್ನ ಹೋರಾಟ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ಡಿಕೆಶಿ ವರ್ಸಸ್ ಎಚ್ಡಿಕೆ ಅನ್ನುವಂಗಾಗಿದೆ. ಮುಂದಕ್ಕೆ ನನ್ನ ಹೋರಾಟ ಪ್ರಾರಂಭ ಆಗುತ್ತೆ. ಏನೇನು ನಡೀತಿದೆ ಅನ್ನೋದು ಗೊತ್ತಿದೆ ನನಗೆ. ಪಾಪ ನಮ್ಮ ಬಂಡವಾಳನೂ ಏನೋ ಬಿಡ್ತಾರಂತಲ್ಲ, ಬಿಟ್ಟಲಿ ತೊಂದರೆ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಮನೆ ದುಡ್ಡು ತಂದು ರಾಜಕೀಯ ಮಾಡೋಕ್ಕಾಗತ್ತಾ? ಆಲೂಗಡ್ಡೆ ಬೆಳೆದ್ಬಿಟ್ಟು ಆಲೂಗಡ್ಡೆಲ್ಲಿ ಬಂದು ದುಡ್ಡಲ್ಲಿ ರಾಜಕೀಯ ಮಾಡೋಕ್ಕಾಯ್ತದೆ? ನಾನು ಹೇಳ್ತಾರಲ್ಲ, ಏನು ಆಲೂಗಡ್ಡೆ ಬೆಳೆದು ಆಸ್ತಿ ಪಡೆದ್ರ ಅಂತೇಳಿ. ನಾನು ಬಂದಂಥದ್ದು ನನ್ನ ಜಮೀನು ಇದೆಯಲ್ಲ, ಇದನ್ನು 100 ಎಕರೆ ಇದನ್ನು ಪೋಸ್ಟ್ ಅಂಟಿಸಿದ್ರಲ್ಲ, ಈ ಬಿಡದಿ ಹತ್ರ ಅಂಟಿಸ್ಕೊಂಡು ಜನಗಳನ್ನ ಬದಲಾವಣೆ ಮಾಡ್ತೀವಿ ಅಂತೇಳಿ. ನನ್ನ ಹೆಂಡ್ತಿದು, ನನ್ನ ಮಗಂದು, ನಂದು ಎಲ್ಲ ಫೋಟೋಗಳು ಹಾಕವ್ರಲ್ಲ. ಈ ಕೈಯಲ್ಲಿ ಹೇಳಿದ್ನಲ್ಲ ಮೊನ್ನೆ ಹೆಂಗಿದೆ ಅಂತೇಳಿ. ರಾಜಕೀಯಕ್ಕೆ ದುಡ್ಡು ಬೇಕು, ಇಂಥ ಪಾಪದಣದಿಂದ ರಾಜಕೀಯ ಮಾಡಲ್ಲ ಅಂತ ಹೇಳಿದೆ. ನನ್ನ ಪಕ್ಷದಲ್ಲಿ ನಾನು ಕೆಲವರಿಗೆ ವಿಧಾನ ಪರಿಷತ್ತಿಗೆ ಸೀಟ್ ಕೊಡಬೇಕಾದ್ರು ಪಕ್ಷಕ್ಕೆ ದೇಣಿಗೆ ತಗೊಂಡಿದ್ದೀನಿ. ಅವ್ರ ಹತ್ರ ಓಪನ್ ಆಗಿ ಹೇಳಿದ್ದೀನಿ. ನಾನು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಸೈನ್ ಹಾಕಬೇಕಾದ್ರೆ ನಾನು ಆ ಸೈನ್ ಮಾರಾಟಕ್ಕೆ ಎಂದೂ ಇಟ್ಟಿಲ್ಲ. ಸೈನ್ ಹಾಕಬೇಕಾದ್ರೆ ಇವತ್ತು ಡೆಲ್ಲಿನಲ್ಲಿ ಮಂತ್ರಿ ಇದ್ದೀನಿ, ನನ್ನ ಸೈನ್ನ ಮಾರಾಟಕ್ಕೆ ಇಟ್ಟಿಲ್ಲ. ಅಲ್ಲಿ ಡೆಲ್ಲಿ ಒಳಗೂ 2 ಇಲಾಖೆ ನಡೆಸ್ತಾ ಇದ್ದೀನಿ. ಅದೇನೋ ಅಲ್ಲ, ಕುಮಾರಸ್ವಾಮಿ ಕೂಸು ಅಂತಾರಲ್ಲ. ಈಗ ನೆನ್ನೆ ಪಾಪ ನನ್ನ ಹಳೆ ಸ್ನೇಹಿತ ಒಂದು ಹೇಳಿಕೆ ಕೊಟ್ಟವನೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೆ ಹೋಗಿದ್ದರಿಂದ ಇನ್ನೂ ರೈತರು ಭೂಮಿ ಉಳ್ಕೊಂಡಿದೆ. ಕುಮಾರಸ್ವಾಮಿಯವರು ಏನಾದರೂ ರೆಡ್ ಝೋನ್ ಏನಾದರೂ ಲಿಫ್ಟ್ ಮಾಡಿದ್ರೆ ಏನಾಗೋದು? ಅವರೇ ಹೇಳ್ತಾರೆ, ದೊಡ್ಡ ದೊಡ್ಡ ಲ್ಯಾಂಡ್ ಮಾಫಿಯಾಗಳು ಲೂಟಿ ಮಾಡಿಬಿಡೋರು ಇಷ್ಟೊತ್ತಿಗೆ. ಅಟ್ಲೀಸ್ಟ್ ರೆಡ್ ಝೋನ್ ಇರೋದ್ರಿಂದ ಉಳ್ಕೊಂಡಿದೆ ಭೂಮಿ ಅಂತ ಅವರೇ ಹೇಳಿಕೆ ಕೊಡ್ತಾವ್ರೆ. ನೆನ್ನೆ ಅಲ್ಲಿ 450 ದಿವಸದಿಂದ ಕೂತವ್ರೆ ಪ್ರತಿಭಟನೆ ಮಾಡ್ಕೊಂಡು. ಒಂದು ಗೌರವ ಕೊಡಲಿಲ್ಲ ರೈತ ಜನಕ್ಕೆ. ಇವರಿಂದ ನಾನು ಪಾಠ ಕಲಿಬೇಕಾ? ನಾನು ಬಿಡೋಕ್ಕಾಗುತ್ತಾ ಇದನ್ನು ಸಬ್ಜೆಕ್ಟ್ನ? ಯಾರಿಗೋಸ್ಕರ ಮಾಡ್ತಾವ್ರೆ? ನನ್ನ ಕೌಂಟ್ರ್ ಹೋರಾಟ ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂಥೇಳಿ. ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಕಾನೂನಿನ ವ್ಯಾಪ್ತಿಯೊಳಗೆ